ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ನಮ್ಮ ಹೊಲ್ದಾಗ ಬೆಳ್ಳುಳ್ಳಿ ಹಾಕೋನು. ಈಗ ಬೆಳ್ಳುಳ್ಳಿ ಗಾಡಿ ತೊಗೊಂಡು ನೋಡ್ರಿ, ಈ ರೀತಿ ಚಲೋ ಗಾಡಿ ತೊಗೋರಿ. ಈ ರೀತಿ ಒಡೆದು ನೋಡಿದ್ರೆ ಒಂದು ಒಳಗೆ ಏನಾಗಿರ್ಬಾರ್ದು, ಪಳಕ ಸತ್ತಿರಬಾರ್ದು. ಈ ರೀತಿ ಎಲ್ಲ ಚಲೋ ತಾಜಾ ಫಳಕಗಳು ಇರಬೇಕು. ಇವ್ರನ್ನೆಲ್ಲ ಫಳಕ್ ಮಾಡ್ಕೊಳ್ಳೋಣ. ಈಗ ಮ್ಯಾಗಿನ ಸೊಪ್ಪಿ ತೆಗೆದ ನೋಡ್ರಿ, ಈ ರೀತಿ ಎಷ್ಟು ಚಂದ ಫಳಕ್ ಆಗ್ಯಾವೆ ಎಲ್ಲ. ಈಗ ಏನು ಮಾಡ್ಕೊಂಡು ಇತ್ತು ಒಂದೊಂದು ಫಳಕ ಎಲ್ಲ ನೆಲದಾಗ ಹಾಕೋಬೇಕು. ಮಡಿ ಮಾಡಿ ಚೌಕಿಗೆ ನಮ್ಮ ಅಪ್ಪ ಅವ್ರು ಏನು ಮಾಡ್ಯಾರು, ಮಡಿ ಮಾಡಿ ಬಿಟ್ಟಾರು. ಅದ್ರೊಳಗೆ ನಾ ಈಗ ಬೆಡಗ ತೊಗೋತೀನಿ. ಇದು ಬೆಡಗ್ರಿ. ಈ ಬೆಡಗದಿಂದ ನೀರದ್ದು ಸಾಲು ಕೊರ್ಕೋಬೇಕು. ಒಂದು ಸಾಲ ನಾವು ಬೆಳ್ಳುಳ್ಳಿ ಹಾಕಿದ್ವಿ, ಈಗ ಅದು ಮುಚ್ಚದಂಗೆ ಆಗಿರಬೇಕು. ಅದಕ್ಕೆ ಹಚ್ಚಿ ನೀವು ಸಾಲು ಕೊರ್ಕೋರಿ. ನೀವು ಕೈಲೇ ಮುಚ್ಚೋದೇನು ಅವಶ್ಯಕತೆ ಇಲ್ಲ. ಬೆಳ್ಳುಳ್ಳಿ ಹಾಕಿದ್ಬೇಕು ಹಿಂಗೆ ಸ್ಟ್ರೇಟ್ ಸಾಲ ಕೊರ್ಕೊಂಡ್ರೆ ಅಂದ್ರೆ ನಿರುತ್ ಕೊರ್ಕೋಬೇಕು. ಅಂಕಟ್ನಿಕ ಕೊರ್ಕೊಳಕ್ಕೆ ಹೋಗ್ಬೇಡ್ರಿ. ಬೆಳ್ಳುಳ್ಳಿ ಹಿಂದಿನ ಅಂಕನ ಆಡ್ತೈತಿ ಅದು ಹಿಂಗೆ ಸಾಲ. ಈಗ ಅದು ಮುಚ್ಚದಂಗೆ ಆತದ ಬೆಳ್ಳುಳ್ಳಿ ಹಾಕಿದ್ದು. ಆಮೇಲೆ ಇಲ್ಲೇ ಮಗಲ್ನ ಏನು ಮಾಡಿ ಸಾಲ ಕೊರ್ಕೊನಿ. ಅದ್ರೊಳಗಿನ ಮಣ್ಣಿನ ಹೆಂಟಿ ಎಲ್ಲ ತಕ್ಕೋರಿ. ಬೆಳ್ಳುಳ್ಳಿ ಬೀಜ ಹಾಕೊಂಬಂದಾಗ ಸ್ಟ್ರೇಟಾಗಿ ಹಾಕೋಬೇಕು. ಅದಕ್ಕೆ ಹೆಂಟಿದ್ದು ಅಂದ್ರೆ ಅವು ಏನಾಕೈತಿ, ಅಂಕಟ್ನಿಕ ಆಡ್ತೈತಿ. ಇಟ್ಟು ಚಂದಂಗೆ ಏನು ಮಾಡ್ರು ಅದ್ರೊಳಗಿನ ಮಣ್ಣು ತಕೋರಿ. ಇಷ್ಟ ನೀವು ತೇಲ ಹೊಡ್ಕೋರಿ. ಗೆರಿ ಭಾಳ ಗುಮ್ ಹೊಡ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂದಿನ ಬೀಜ ನಾಟೋದಿಲ್ಲ. ಈಗ ಬೆಳ್ಳುಳ್ಳಿ ಫಳಕ್ ತೊಗೊನಿ ಕೈಯಾಗ. ಒಂದು ಫಳಕ್ ಬಿಡ್ರಿ ಕೈಯಾಗ. ನೋಡ್ರಿ, ಜೋಡ್ ಬಿಡಕ್ಕೆ ಹೋಗ್ಬೇಡ್ರಿ. ಎರಡು ಮೂರು ಒಂದ ತಂದೆಲ್ಲ ನಾಡ್ತಾವು. ಹಿಂಗೆ ಒಂದೊಂದು ಬಿಟ್ಕೋತ ಹೋದ್ರಿ ಅಂದ್ರೆ ನೀರು ತಂಗಿ ಅಂದ್ರೆ ಚಂದ ಇರ್ತೈತಿ ಬೆಳ್ಳುಳ್ಳಿ. ವಂಕಟಿಂಕ ಹೇಳೋದಿಲ್ಲ. ಈ ರೀತಿ ಒಂದೊಂದು ಏನು ಮಾಡ್ಕೋಬೇಕು ನೀವು, ಎಲ್ಲ ಬೆಳ್ಳುಳ್ಳಿ ಫಳಕಗಳನ್ನ ಹಾಕೋತ ಹೋಗ್ಬೇಕು. ಪೂರ್ತಿನ ಅಲ್ಲಿ ದಂಡಿಗೆ ಹತ್ತುತ್ತಾನ. ಈ ಮಡ್ಯಾಗ ನಾ ಎಲ್ಲ ಏನು ಮಾಡ್ತಾನೋ ಹಾಕೋತಾನೆ ಬೆಳ್ಳುಳ್ಳಿ. ಎಲ್ರಿ ಒಂದೊಂದು ಒಳಗೆ ಎರಡು ಮೂರು ಬಿದ್ದಿದ್ದು ಅಂದ್ರೆ ಅದನ್ನು ತಕ್ಕೋರಿ. ಭಾಳ ಅಂಗ್ಲು ಹಾಕೊಳಕ್ಕೆ ಹೋಗ್ಬೇಡ್ರಿ, ಭಾಳ ದಟ್ಟನ ಹಾಕೊಳಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಮಧ್ಯಮದೊಳಗೆ ಹಾಕೋರಿ ಬೆಳ್ಳುಳ್ಳಿ. ಅಂದ್ರೆ ಗಾಡಿನೂ ದಪ್ಪ ಹಾಕವು. ಆಮೇಲೆ ಬೆಳ್ಳುಳ್ಳಿನೂ ಹಿಂದಿಂದ ಭಾಳ ಹೊಣ್ತೈತಿ ನಿಮಗೆ ಬೆಳ್ಳುಳ್ಳಿ ಜೋಡಿ ತಿರ್ಲಾಕ. ಈ ರೀತಿ ಎಲ್ಲ ಏನು ಮಾಡೋದು, ದಾಂಡಿ ತಕ್ಕ ಬೆಳ್ಳುಳ್ಳಿ ಹಾಕ್ಕೊಂಡು ನೋಡ್ರಿ. ನಾ ಈಗ ತಾಜಾ ಬೀಜನ ಹಾಕ್ಕೊಳಕ್ಕೆ ಹೋಗ್ರಿ. ಅಂದ್ರೆ ಸಚ್ಚಿದ್ದದು ಬೆಳ್ಳುಳ್ಳಿ ಗಾಡಿ ಬೀಜ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಅವು ಹೇಳೋದಿಲ್ಲ. ಈ ರೀತಿ ದಂಡಿಗೆ ಹತ್ತೈತಿ. ಎಲ್ರಿ ಎರಡೆರಡು ಬಿದ್ದದಿಲ್ಲದ ಒಂದು ಬೀಜ ತಕ್ಕೊಂಡನ. ಈಗ ಏನು ಮಾಡ್ಕೊಂಡು ಅದನ್ನು ಮುಚ್ಚಬೇಕಂದ್ರೆ ಅದಕ್ಕೆ ಹಚ್ಚಿ ಒಂದು ಸಾಲ ಕೊರ್ಕೊಂಡು. ಈಗ ಅದು ಮುಚ್ಚದಂಗೆ ಹೋಗತಿ ಬೆಡಗಲ್ಲಿ. ನೋಡ್ರಿ ಎಷ್ಟು ಚಂದ ತಾನ ಮುಚ್ತೈತಿ. ಅದು ಕೈಲಿ ಮುಚ್ಚೋದು ಅವಶ್ಯಕತೆನೇ ಇಲ್ಲ. ಈಗ ಇದ್ರೊಳಗಿಂದು ಹೆಂಟಿ ತಗೊಂಡು ಎಲ್ಲ ಹಿಂಗೆ ನಾವು ಬೆಳ್ಳುಳ್ಳಿ ಹಾಕೊಂಡು ಈಗ ಪೂರ್ತಿ ಈಗ ಬೆಳ್ಳುಳ್ಳಿ ಹಾಕೊಂಡಿದ್ದಾಗೈತಿ. ಈಗ ಮೆಂತಿ ಪಲ್ಲಿ ಬರ್ಬೇಕಲ್ಲ ನಮ್ಗೆ ತಿಲ್ಲಕ್ಕೆ. ಅದಕ್ಕೆ ನಾ ಮೆಂತಿ ಬೀಜ ಹಾಕ್ಕೊಳಕತ್ತೀನಿ. ನೀವು ಮೆಂತಿ ಬೀಜ ಪೂಚಿ ಹಾಕ್ಲಕತ್ತ ನಾ ಸೈಡ್ಗೆ ಮಡಿಗೆ. ಇಲ್ಲಿ ಸೈಡ್ ಮಡಿ ಇರ್ತೈತಿಲ್ಲ, ಅಲ್ಲಿ ಚೌಕ್ ಮಡಿ ಮಾಡಿರ್ತೀವಿ. ಅದಕ್ಕೆ ಪೂಚಿ ಹಾಕೋರಿ. ಕೊತ್ತಂಬರಿ ಹೂವು, ಸಬ್ಬಸಿಗೆ ಪಲ್ಲಿ ಹೂವು, ಉಳ್ಳಿಗಡ್ಡಿ ಉಳ್ಳಿಗಡ್ಡಿ ಗಾಡಿ ಬೇಕಾಗಿದ್ದು ಅಂದ್ರೆ ಕೊರದ ಉಳ್ಳಾಗಡ್ಡಿ ಕೊರದ ಅರ್ಧನ ಹಚ್ಚೋದು. ಅದು ಹಿಂದಿಂದ ಎದ್ದು ಅದಕ್ಕೆ ಉಳ್ಳಿಗಡ್ಡಿ ಬೀಜ ತಯಾರಾಕವು. ಇದು ಸಬ್ಬಸಿಗೆ ಪಲ್ಲಿ. ಈಗ ಸಬ್ಬಸಿಗೆನ ಪೂಚಿ ಹಾಕೊಂಡು ನೀವು ಮೆಂತಿ ಬೀಜ ಅದ್ರೊಳಗೆ ಒಕ್ಕೋಬೋದು ಬೆಳ್ಳುಳ್ಳಿಯಾಗ ಹಂಗಲಂಗಿ. ನಾ ಸೈಡ್ಗೆ ಪೂಚಿ ಹಾಕೊಂಡು ಇದೆಲ್ಲ ಬೆಳ್ಳುಳ್ಳಿ ಮಡಿ ರೆಡಿ ಆಗೈತಿ. ಹಾಕಿನು ಇದಕ್ಕೆಲ್ಲ ನಾವು ಏನು ಹಾಕ್ಕೊಂಡಿವಿ ಅಂದ್ರೆ ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀವಿ, ಉಳ್ಳಾಗಡ್ಡಿ ಬೀಜ, ಸಬ್ಬಸಿಗೆ ಬೀಜ ಎಲ್ಲ ಹಾಕ್ಕೊಂಡಿದ್ದೀವಿ. ನೋಡಿರಿ, ನಾನು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದಕ್ಕೆ ನೀರು ಹಾಸ್ತೀವಿ ಅಂದ್ರೆ ಎಲ್ಲ ಬೆಳ್ಳುಳ್ಳಿ ಹೇಳ್ತೈತಿನ. ಇದು ನೀರು ಹಾಸ್ಬೇಕು ನಿಮ್ಗೆ ಮುಂದಿನ ವಿಡಿಯೋ ತೋರಿಸ್ತಾನೆ ನಾ ಫ್ರೆಂಡ್ಸ್. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.